ಇನ್ನು ಕಡೆ ಸುದ್ದಿ, ಆಭರಣ ಕೊಳ್ಳುವವರಿಗೆ ಸಿಹಿ ಸುದ್ದಿ, ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗಿದೆ, ಬೆಳ್ಳಿ ಬೆಲೆಯಲ್ಲೂ ಕೂಡ ಇಳಿಕೆಯಾಗಿದೆ. ಆಭರಣ ತಯಾರಕರು ಮತ್ತು ಚಿಲ್ಲರೆ ಮಾರಾಟಗಾರರಿಂದ ಬೇಡಿಕೆ ಕುಸಿತ ಕಂಡಿದ್ದರಿಂದ ಇಲ್ಲಿನ ಶನಿವಾರಪೇಟೆಯಲ್ಲಿ ಗುರುವಾರ ಚಿನ್ನದ ಬೆಲೆಯು ಭಾರಿ ಇಳಿಕೆ ಕಂಡಿದೆ. ಸದ್ಯ ಚಿನ್ನದ ಬೆಲೆ 10 ಗ್ರಾಮ್ಗೆ 222 ರೂಪಾಯಿಗಳಷ್ಟು ಕಡಿಮೆ ಆಗಿದ್ದು 84,345 ರೂಪಾಯಿಗೆ ಮಾರಾಟವಾಗಿದೆ. ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ನಲ್ಲಿ ಗುರುವಾರ ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗಿದೆ. 10 ಗ್ರಾಮ್ 222 ರೂಪಾಯಿ ಅಥವಾ ಶೇಕಡ 0.26ರಷ್ಟು ಕಡಿಮೆಯಾಗಿದ್ದು ಇನ್ನು 84,340 ರೂಪಾಯಿಗೆ ಮಾರಾಟ ಆಗಿದೆ. ಈ ಅವಧಿಯಲ್ಲಿ ಒಟ್ಟು 17,761 ಕೆಜಿ ಚಿನ್ನ ಮಾರಾಟವಾಗಿದೆ. ದುರ್ಬಲ ಜಾಗತಿಕ ಸೂಚ್ಯಂಕಗಳು ಚಿನ್ನದ ಬೆಲೆ ಕುಸಿತಕ್ಕೆ ಕಾರಣವೆಂದು ವಿಶ್ಲೇಷಕರು ಹೇಳಿದ್ದಾರೆ. ಜಾಗತಿಕವಾಗಿ ನ್ಯೂಯಾರ್ಕ್ನಲ್ಲಿ ಪ್ರತಿ ಔನ್ಸ್ಗೆ ಚಿನ್ನ ಶೇಕಡ 0.58ರಷ್ಟು ಕಡಿಮೆಯಾಗಿ 2,850.51 ಡಾಲರ್ಗೆ ತಲುಪಿದೆ. ಬೆಂಗಳೂರಿನಲ್ಲಿ 22 ಕ್ಯಾರೆಟ್ನ 1 ಗ್ರಾಮ್ ಚಿನ್ನ 7,930 ರೂಪಾಯಿಗೆ ಮಾರಾಟವಾಗುತ್ತದೆ. 24 ಕ್ಯಾರೆಟ್ನ ಅಪರಂಜಿ ಚಿನ್ನದ ಬೆಲೆ 8,651 ರೂಪಾಯಿ ಇದೆ. 18 ಕ್ಯಾರೆಟ್ನ 1 ಗ್ರಾಮ್ ಚಿನ್ನಕ್ಕೆ 6,488 ರೂಪಾಯಿ ಇದೆ. ಬೆಳ್ಳಿ ಬೆಲೆಯಲ್ಲೂ ಇಳಿಕೆ. ಗುರುವಾರ ಪ್ರತಿ ಕಿಲೋಗ್ರಾಂ ಬೆಳ್ಳಿಗೆ 1,125 ರೂಪಾಯಿ ಕಡಿಮೆಯಾಗಿದ್ದು 94,840 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಏನು ಭಾರಿ ಏನಲ್ಲ, ಆದರೆ ಚಿನ್ನದ ಮೇಲೆ ಆಸೆ ಇದ್ದವ್ರಿಗೆ ಒಂದಷ್ಟೇ. ಆ ಚಿನ್ನ 1 ಲಕ್ಷ ರೂಪಾಯಿಗೆ ತಗೊಂಡು ಒಡವೆಗಳು ತಗೊಬಿಟ್ರೆ ಆ ವೇಸ್ಟೇಜು ಮೇಕಿಂಗ್ ಸೇರಿ ಆ 1 ಲಕ್ಷ ರೂಪಾಯಿಗೆ ಚಿನ್ನ ಅಂತಿದ್ರು ಅದರ ವ್ಯಾಲ್ಯೂ. ನೀವು 1 ಲಕ್ಷ ರೂಪಾಯಿ ತಗೊಂಡು ನಾನು ಮತ್ತೆ ಇನ್ನೊಂದು ವಾರ ಬಿಟ್ಕೊಂಡು ಮಾರ್ತೀನಿ ಅಂದರೆ ಅದು 70,000 80,000ಕ್ಕೂ ಬಂದಿರ್ತವೆ. ಅದು ಹೇಳಿದಲ್ಲ, ಆ ಮೌಲ್ಯ ಕಡಿಮೆ ಆಗಿರುತ್ತೆ. ಬಟ್ ಚಿನ್ನದ ಬಿಸ್ಕೆಟ್ಸು, ಆ ಬಾಂಡು, ಆ ಲೆಕ್ಕಾಚಾರ ಇದ್ದರೆ ಮಾತ್ರ ವ್ಯಾಲ್ಯೂನಲ್ಲಿ ಯಾವುದೇ ರೀತಿ ಸಮಸ್ಯೆಗಳಾಗಲ್ಲ. ಹಾಗಾಗಿ ಇದು ಕಡಿಮೆ ಅಂತ ತಗೊಳಕ್ಕೆ ಹೋಗಬೇಡಿ. ತಗೊಂಡ್ರೂ ಕೂಡ ಒಡವೆ ತಗೊಂಡಾಗ ಸಹಜವಾಗಿ ನಷ್ಟ. ಆದರೆ ಅದನ್ನು ಬಿಸ್ಕೆಟು ಬೇರೆ ಬೇರೆ ರೂಪದಲ್ಲಿ ಚಿನ್ನವನ್ನು ಖರೀದಿ ಮಾಡಿದ್ರೆ ಗಟ್ಟಿಯಾಗಿ ನಿಮ್ಮ ಹಣ ಕೂಡ ಗಟ್ಟಿ ಆಗುತ್ತೆ, ಇಲ್ಲಾಂದರೆ ಕರ್ಗೋಗುತ್ತೆ ವೇಸ್ಟೇಜ್ ಥರ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.